ಕಲಬುರಗಿಯಲ್ಲಿ ಬಂಗಾರದ ಅಂಗಡಿ ರಾಬರಿ ಕೇಸ್ ಏನಿತ್ತಲ್ಲ, ಪೊಲೀಸರಿಂದ 3 ದರೋಡೆಕೋರರ ಬಂಧನ ಆಗಿದೆ. ಅಯೋಧ್ಯ ಪ್ರಸಾದ್, ಫಾರೂಕ್ ಮಲಿಕ್ ಮತ್ತೆ ಸೋಹೇಲ್ ಶೇಖ್ನನ್ನ ಬಂಧಿಸಲಾಗಿದೆ. ಈ 3 ಬಂಧಿತ ಆರೋಪಿಗಳು ರಾಬರಿಯ ಮಾಸ್ಟರ್ ಮೈಂಡ್ ಆಗಿರುವಂತಹ ಫಾರೂಕ್ ಮಲಿಕ್ ಜುಲೈ 11ರಂದು ಸರಾಫ್ ಬಜಾರ್ನಲ್ಲಿ ನಡೆದಿದ್ದಂತಹ ರಾಬರಿ ಬಂಧಿತರಿಂದ ಒಟ್ಟು 2,10,00,000 ರೂಪಾಯಿ ಮೌಲ್ಯದ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ರಾಬರ್ಸ್. ದರೋಡೆ ಸಮಯದಲ್ಲಿ ಲೈಟರ್ ಗನ್ ತೋರಿಸಿ ದೋಚಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಪೊಲೀಸರು ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ರು. ಇದೀಗ ಪೊಲೀಸರಿಂದ 3 ದರೋಡೆಕೋರರ ಬಂಧನ ಆಗಿದೆ. 48 ವರ್ಷದ ಅಯೋಧ್ಯ ಪ್ರಸಾದ್, 40 ವರ್ಷದ ಫಾರೂಕ್ ಮಲಿಕ್, 30 ವರ್ಷದ ಸೋಹೇಲ್ ಶೇಖ್ನ ಬಂಧನ ಮಾಡಿದ್ದಾರೆ. ಇದೀಗ ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಖದೀಮರು ದರೋಡೆಯನ್ನ ಮಾಡಿದ್ರು. ಜುಲೈ 11ರಂದು ಸರಾಫ್ ಬಜಾರ್ನಲ್ಲಿ ರಾಬರಿ ಆಗಿತ್ತು. ಬಂಧಿತರಿಂದ ಈಗಾಗಲೇ 2,10,00,000 ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಜಪ್ತಿ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ರಾಬರ್ಸ್ಗಳು. ದರೋಡೆ ಸಮಯದಲ್ಲಿ ಲೈಟರ್ ಗನ್ ತೋರಿಸಿ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿತ್ತು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಆರೋಪಿಗಳು. ಸೋಯಲ್ ಆರೋಪಿ. ಈ ಫಾರೂಕ್ ಮಲಿಕ್ ಅನ್ನೋನು ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಅಯೋಧ್ಯ ಪ್ರಸಾದ್, ಫಾರೂಕ್ ಮಲಿಕ್ 3 ಆರೋಪಿಗಳನ್ನ ಇದೀಗ ಬಂಧನ ಮಾಡಲಾಗಿದೆ. ಇದೀಗ ಹೆಚ್ಚಿನ ತನಿಖೆಯನ್ನ ಕೂಡ ಪೊಲೀಸ್ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇದೊಂದೇ ಪ್ರಕರಣನ ಬೇರೆ ಬೇರೆ ಯಾವುದಾದ್ರೂ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರಾ ಅನ್ನೋದರ ಕುರಿತು ತನಿಖೆಯನ್ನ ಇದೀಗ ಪೊಲೀಸ್ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರ ಬಳಿ 2,10,00,000 ರೂಪಾಯಿ ಮೌಲ್ಯದ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಇನ್ನಷ್ಟು ತನಿಖೆಯನ್ನ ನಡೆಸಿ ಆ ನಂತರ ಬೇರೆ ಬೇರೆ ಕಡೆ ಎಲ್ಲಾದರೂ ರಾಬರಿ ಮಾಡಿದ್ರೆ ಎಲ್ಲೆಲ್ಲಿ ರಾಬರಿ ಮಾಡಿದ್ರು, ಎಷ್ಟು ಜನ ಇದ್ದಾರೆ ಇವರು, ಈ 3 ಈ ರಾಬರಿಗೆ ಮಾಸ್ಟರ್ ಮೈಂಡ್ಗಳ, ಇವರು 3 ಭಾಗಿಯಾಗಿದ್ರ ಈ ಒಂದು ಪ್ರಕರಣದಲ್ಲಿ, ಅಥವಾ ಇವರ ಜೊತೆ ಇನ್ನೂ ಬೇರೆ ಯಾರಾದರೂ ಇದ್ದಾರಾ ಅನ್ನೋದರ ಕುರಿತು ತನಿಖೆ ಆಗಬೇಕಾಗಿದೆ. ಚಿನ್ನಾಭರಣವನ್ನು ವಶಪಡಿಸಿಕೊಂಡಿರೋದನ್ನು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು ಬಂಧಿತ ಆರೋಪಿಗಳಿಂದ 2 kg 865 ಗ್ರಾಂ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ಕೆಲವು ಭಾಗವನ್ನು ಏನವರು ಚಿನ್ನದ ಆಭರಣಗಳನ್ನು ಕರಗಿಸಿ ಮಾರಾಟ ಮಾಡಿದರು ಅದನ್ನು ಕೂಡ 4,80,000 ರೂಪೀಸ್ ವಶಪಡಿಸ್ಕೊಂಡಿದ್ದಾರೆ. ಈಗ ಒಟ್ಟು ನಿಯರ್ಲಿ 2,15,00,000 ಅಷ್ಟು ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಕ್ಯಾಶನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಈಗ ಕೃತ್ಯ ನಡೆದ ತಕ್ಷಣ ಈ ಆರೋಪಿಗಳ ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದೀವಿ. ತಾವು ಕೂಡ ನಿರಂತರವಾಗಿ ಅದನ್ನು ದಿನನಿತ್ಯ ತಾವು ಮಾನಿಟರ್ ಮಾಡ್ತಾಯಿದ್ರಿ ಎಲ್ಲ ಮಾಧ್ಯಮ ಮಿತ್ರರು. ಅದೇ ರೀತಿ ನಮ್ಮ ಅಧಿಕಾರಿಗಳು ಕೂಡ DCP ಲಾ ಆ್ಯಂಡ್ ಆರ್ಡರ್, DCP ಕ್ರೈಮ್, ACP ಸೌತ್, ACP ನಾರ್ತ್ ಸಬ್ ಅರ್ಬನ್, ACP ಸನ್, ACP CCB, ACP ಟ್ರಾಫಿಕ್ ಮತ್ತು ಎಲ್ಲ ಇನ್ಸ್ಪೆಕ್ಟರ್ಸ್ ಮತ್ತು ಎಲ್ಲ ಸ್ಟೇಷನ್ಗಳ ಕ್ರೈಮ್ ಟೀಮ್ ನಿರಂತರವಾಗಿ ನಾವು ಅದನ್ನು ಬೆಳಗ್ಗೆ ಮತ್ತು ಈವ್ನಿಂಗ್ ರಿವ್ಯೂ ಮಾಡ್ತಾ ಇದ್ದೀವಿ ಮತ್ತು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ. ಈ ಆರಂಭದ ಹಂತದಲ್ಲಿ ಕೆಲವು CCTV ಫುಟೇಜ್ಗಳು ಸಿಕ್ಕಿತ್ತು ಮತ್ತು ನಮಗೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕಿತ್ತು. ಅದು ಮಾಧ್ಯಮದರ ಮುಖಾಂತರ ಕೆಲವು ಬಿತ್ತರಿಸಿದ ಮೇರೆಗೆ ಕೆಲವು ಆರೋಪಿಗಳಿಗೆ ಅದನ್ನೂ ಕೂಡ ಮಾಹಿತಿ ಶೇರ್ ಆಗಿತ್ತು. ಅದರ ನಂತರ ಅವರು ಇನ್ನಷ್ಟು ಚಾಣಾಕ್ಷತನದಿಂದ ನಿರಂತರವಾಗಿ ಅವರು ಮೂವ್ಮೆಂಟ್ ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ತಂಡಗಳು ಹೈದರಾಬಾದ್ ಇರ್ಬೋದು, ಮಹಾರಾಷ್ಟ್ರ, ಸೋಲಾಪುರ್, ಪುಣೆ, ಮುಂಬೈ, ಉತ್ತರ ಪ್ರದೇಶ್, ಅದರಲ್ಲಿ ಅಯೋಧ್ಯ ಕಡೆನೂ ನಮ್ಮ ತಂಡ ಹೋಗಬೇಕಾಗಿತ್ತು. ಅದ್ರ ಜೊತೆಗೆ ವೆಸ್ಟ್ ಬೆಂಗಾಲನ್ನು ಕೂಡ ನಮ್ಮ ತಂಡ ಕಾರ್ಯಾಚರಣೆಯನ್ನು ಮಾಡಿದರು. ಹಾಗಾಗಿ ಡಿಫ್ರೆಂಟ್ ಸ್ಟೇಟ್ಸ್ಗಳಲ್ಲಿ ನಾವು ನಮ್ಮ ತಂಡಗಳನ್ನು ಬಿಟ್ಟಿದ್ವಿ ಮತ್ತು ಅದೇ ರೀತಿಯಲ್ಲಿ ಸ್ಥಳೀಯ